ಇದು ರಾಜ್ಯದ ಮುಖ್ಯಮಂತ್ರಿಗಳು ನೋಡಲೇಬೇಕಾಗಿರುವಂತಹ ಸ್ಟೋರಿ. ಗ್ಯಾರಂಟಿ ಸರ್ಕಾರಕ್ಕೆ ಧೋಖಾ ಆಗ್ತಿದೆ. ಕೋಟಿ ಕೋಟಿ ಹಣ. ಫ್ರೀಡಂ ಟಿವಿ ದಾಖಲೆ ಸಮೇತ ಬಿಚ್ಚಿಡ್ತಾ ಇದೆ ಧೋಖಾದ ಕತೆ. ಎಸ್, ಇದು ರಾಜ್ಯದ ಮುಖ್ಯಮಂತ್ರಿಗಳು ನೋಡಲೇಬೇಕಾಗಿರುವಂತಹ ಸ್ಟೋರಿ. ಗ್ಯಾರಂಟಿ ಸರ್ಕಾರಕ್ಕೆ ಧೋಖಾ ಆಗ್ತಾ ಇದೆ. ಕೋಟಿ ಕೋಟಿ ಹಣ ಸರ್ಕಾರದ ಬೊಕ್ಕಸಕ್ಕೆ ಎಲ್ಲೆಲ್ಲಿ ಹಣ ಸೋರಿಕೆ ಆಗ್ತಾ ಇದೆ ಗೊತ್ತಾ? ಹಣ ಹೊಂದಿರುವಲು ಹಣವನ್ನ ಹೊಂದಿಸೋಕೆ ಹೆಣಗಾಡ್ತಾ ಇರುವಂತಹ ಸರ್ಕಾರಕ್ಕೆ ಸಿಕ್ಕಿದೆ ಹಣಕಾಸಿನ ಮೂಲ. ಆದ್ರೂ ಹಣ ಕಲೆಕ್ಟ್ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರ. ಸರ್ಕಾರದ ಬೊಕ್ಕಸಕ್ಕೆ ದ್ರೋಹ ಹಾಕುತ್ತಿರುವಂತವ್ರು ಯಾರು? ಎಸ್, ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ. ಹಣ ಕಲೆಕ್ಟ್ ಮಾಡಿದ್ದಂತಹ ಹಣ ಎಲ್ಲಿಗೆ ಹೋಗ್ತಾ ಇದೆ? ರಾಜ್ಯದ ಮುಖ್ಯಮಂತ್ರಿಗಳು ಈ ಒಂದು ಸ್ಟೋರಿಯನ್ನ ನೋಡ್ಲೇಬೇಕು. ಗ್ಯಾರಂಟಿ ಸರ್ಕಾರಕ್ಕೆ ಧೋಖಾ ಆಗ್ತಾ ಇದೆ. ಕೋಟಿ ಕೋಟಿ ಹಣ ಧೋಖಾ ಆಗ್ತಾ ಇದೆ. ನಿಮ್ಮ ಫ್ರೀಡಂ ಟಿವಿಯಲ್ಲಿ ದಾಖಲೆ ಸಮೇತ ಈ ಧೋಖಾವನ್ನ ಬಿಚ್ಚುಣಕ್ಕೆ ಹೊರಟಿದ್ದೇವೆ. ಸರ್ಕಾರದ ಬೊಕ್ಕಸಕ್ಕೆ ಎಲ್ಲಿಂದ ಹಣ ಸೋರಿಕೆ ಆಗ್ತಾ ಇದೆ ಅನ್ನೋದನ್ನ ಫ್ರೀಡಂ ಟಿವಿ ಹೇಳ್ತಾ ಇದೆ. ಹಣ ಹೊಂದಿಸಲು ಹೆಣಗಾಡ್ತಾ ಇರೋ ಸರ್ಕಾರಕ್ಕೆ ಹಣಕಾಸಿನ ಮೂಲ ಯಾವುದು ಹಾಗಾದ್ರೆ? ಆದ್ರೂ ಹಣ ಕಲೆಕ್ಟ್ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರ. ರಾಜ್ಯದ ಬೊಕ್ಕಸಕ್ಕೆ ದ್ರೋಹ ಮಾಡ್ತಾ ಇದ್ದವರು, ದ್ರೋಹ ಬಗೆತಾ ಇದ್ದವರು ಯಾರು ಗೊತ್ತಾ? ಗ್ಯಾರಂಟಿ ಸರ್ಕಾರಕ್ಕೆ ಶಾಕ್ ಶಾಕ್ ಶಾಕ್. ಸರ್ಕಾರಕ್ಕೆ ಕೋಟಿ ಕೋಟಿ ಮುದ್ರಾಂಕ ಶುಲ್ಕ ಬಾಕಿ. ಏರ್ಪೋರ್ಟ್ ಟೋಲ್ ಕಟ್ಟಿಂದ ನೂರಾರು ಕೋಟಿ ಮುದ್ರಾಂಕ ಶುಲ್ಕ ಬಾಕಿ ಆಗಿದೆ. ಎಸ್, ಸರ್ಕಾರಕ್ಕೆ ಕೋಟಿ ಕೋಟಿ ಮುದ್ರಾಂಕ ಶುಲ್ಕ ಬಾಕಿ. ಏರ್ಪೋರ್ಟ್ ಟೋಲ್ ಗೇಟ್ನಿಂದ ನೂರಾರು ಕೋಟಿ ಮುದ್ರಾಂಕ ಶುಲ್ಕ ಬಾಕಿ. ಕೋಟಿ ಕೋಟಿ ಹಣ ಸಂಪಾದಿಸೋ ಟೋಲ್ ಗೇಟ್ಗಳ ಬಳಿ ದುಡ್ಡಿಲ್ವಾ ಹಂಗಾದ್ರೆ? ವಾಹನ ಸವಾರರು ಟೋಲ್ ಕಟ್ಟಿದ್ರೆ ಟೋಲ್ ಗೇಟ್ ಓಪನ್ ಆಗೋದೇ ಇಲ್ಲ. ಟೋಲ್ಗಳಿಂದ ನೂರಾರು ಕೋಟಿ ಸಂಪಾದನೆ ಮಾಡುವಂತಹ ಟೋಲ್ ಗೇಟ್ಗಳು. ಆದ್ರೆ ಸರ್ಕಾರಕ್ಕೆ ಮುದ್ರಾಂಕ ಶುಲ್ಕ ಬಾಕಿ ಉಳಿಸಿಕೊಂಡ ಖಾಸಗಿ ಏಜೆನ್ಸಿಗಳು ದೀರ್ಘಾವಧಿಯ ಸ್ಟ್ಯಾಂಪ್ ಡ್ಯೂಟಿ ಕಟ್ಟದೆ ಏಜೆನ್ಸಿಗಳ ಕಳ್ಳಾಟ. ಕೆಂಪೇಗೌಡ ಏರ್ಪೋರ್ಟ್ನಿಂದ ಬರಬೇಕಿದ್ರೆ 100 ಕೋಟಿಗಿಂತ ಹೆಚ್ಚು ಶುಲ್ಕ. ನಿಯಮ ಪ್ರಕಾರ 0.5% ಸ್ಟ್ಯಾಂಪ್ ಡ್ಯೂಟಿ ಶುಲ್ಕ ಕಟ್ಟಬೇಕು. ಆದ್ರೆ ಶುಲ್ಕ ಕಟ್ಟದ ಟೋಲ್ ಗೇಟ್ ಏರ್ಪೋರ್ಟ್ ಪ್ರಾಧಿಕಾರ ಪರ್ಸೆಂಟೇಜ್ ಪಡೆದುಕೊಂಡು ಮಮಕಾರ ತೋರಿಸ್ತಿದ್ಯಾ ಸರ್ಕಾರ? ಎಸ್, ನಾವು ಟೋಲ್ ಕಟ್ಟದೆ ಹೋದ್ರೆ ಗೇಟೇ ತೆಗಿಯಲ್ಲ. ಗೇಟ್ ಟೊಯ್ಯಿ ಅಂತ ಬಂದು ನಿಂತ್ಕೊಂಡ್ಬಿಡುತ್ತೆ ಗೇಟು. ಟೋಲ್ ಕಟ್ಕೊಂಡು ಮುಂದೆ ಹೋಗ್ಬೇಕು. ಟೋಲ್ ಬಿಲ್ ಜಾಸ್ತಿ ಆಗ್ತಾ ಇದೆ, ಟೋಲ್ ಅಮೌಂಟ್ ಜಾಸ್ತಿ ಆಗ್ತಾ ಇದೆ. ಆದರೆ ಏಜೆನ್ಸಿಗಳು ಸರ್ಕಾರಕ್ಕೆ ಕಳ್ಳಾಟ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಸರ್ಕಾರದ ಹತ್ತಿರ ಹಣವಿಲ್ಲ ಅಂತ ವಿರೋಧ ಪಕ್ಷದವ್ರು ಮಾತನಾಡ್ಕೊಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಕೈ ಹಿಂಗಿಂಗ್ ಮಾಡಿ ಇಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಎಲ್ಲಿ ಹಣ ಸೋರಿಕೆ ಆಗ್ತಾ ಇದೆ, ಯಾರು ಆ ದ್ರೋಹಿ ಅಂತ ನೋಡೋಕ್ ಹೋದ್ರೆ ಕೋಟಿ ಕೋಟಿ ಮುದ್ರಾಂಕದ ಶುಲ್ಕ ಬಾಕಿ ಇಡ್ಸ್ಕೊಂಡು ಕೂತಿದವೆ. ಏರ್ಪೋರ್ಟ್ ಟೋಲ್ ಗೇಟ್ನಿಂದ ನೂರಾರು ಕೋಟಿ ಮುದ್ರಾಂಕ ಶುಲ್ಕ ಬಾಕಿಯಾಗಿದೆ. ಕೋಟಿ ಕೋಟಿ ಹಣ ಸಂಪಾದಿಸುವಂತಹ ಟೋಲ್ ಗೇಟ್ಗಳ ಬಳಿ ದುಡ್ಡೇ ಇಲ್ವಾ ಎನ್ನುವಂತಹ ಪ್ರಶ್ನೆ ಉದ್ಭವವಾಗಿದೆ. ಟೋಲ್ ಗೇಟ್ ಇರುತ್ತಲ್ಲ, ಟೋಲ್ ಗೇಟ್ನಿಂದ ಆಚೆಗೆ ಮತ್ತೆ ಈಚೆಗೆ ಹೋಗುವಂತಹ ರಸ್ತೆಯನ್ನ ಸರಿಯಾಗಿ ನಿಭಾಯಿಸುವಂತಹ ಕೆಲಸ ಟೋಲ್ ಗೇಟ್ ಅವ್ರದ್ದೇ. ರಸ್ತೆಗಳು ಸರಿ ಇರುತ್ತೋ ಇಲ್ವೋ ಗೊತ್ತಿಲ್ಲ, ನಾವು ಟೋಲ್ ಕಟ್ಕೊಂಡು ಹೊರಗಡೆ ಹೋಗ್ತೀವಿ.
ವಾಹನ ಸವಾರರು ಟೋಲ್ ಕಟ್ಟದಿದ್ರೆ ಆ ಒಂದು ಟೋಲ್ ಗೇಟ್ ಇದೆಯಲ್ಲ ಅದು ಓಪನ್ನೇ ಆಗಲ್ಲ. ಟೋಲ್ ಗೇಟ್ನಿಂದ ನೂರಾರು ಕೋಟಿ ಸಂಪಾದನೆ ಮಾಡ್ತಿದ್ದಂತಹ ಟೋಲ್ ಗೇಟ್ಸ್ಗಳು ಸರ್ಕಾರಕ್ಕೆ ಯಾಕೆ ಮುದ್ರಾಂಕ ಶುಲ್ಕವನ್ನ ಬಾಕಿ ಉಳಿಸ್ಕೊಂಡಿದೆ? ಖಾಸಗಿ ಏಜೆನ್ಸಿಗಳು ಮಾಡ್ತಾ ಇರೋದಾದ್ರೆ ಏನು? ದೀರ್ಘಾವಧಿ ಸ್ಟ್ಯಾಂಪ್ ಡ್ಯೂಟಿ ಕಟ್ಟದೆ ಏಜೆನ್ಸಿಗಳ ಕಳ್ಳಾಟವನ್ನ ನಡೆಸ್ತಾ ಇದ್ದಾರೆ. ಸರ್ಕಾರಕ್ಕೆ ದುಡ್ಡನ್ನ ಕಟ್ಟೋದಕ್ಕೆ ಏನವರಿಗೆ ಉರಿ? ರಾಜ್ಯದ ಮುಖ್ಯಮಂತ್ರಿಗಳೇ ಕೂಡಲೇ ಎಚ್ಚೆತ್ತುಕೊಳ್ಳಿ. ಮುದ್ರಾಂಕ ಶುಲ್ಕ ಕಟ್ಟದ ಏರ್ಪೋರ್ಟ್ ಮೇಲೆ ಕ್ರಮವನ್ನ ಕೈಗೊಳ್ಳಿ. ಕೋಟಿ ಕೋಟಿ ಮುದ್ರಾಂಕ ಶುಲ್ಕ ಕಟ್ಟದಂತಹ ಟೋಲ್ ಗೇಟ್ ಬಂದ್ ಮಾಡಿ. ಸರ್ಕಾರ ಮುದ್ರಾಂಕ ಶುಲ್ಕದ ಕಟ್ಟಡವನ್ನ ಮಮಕಾರ ಯಾಕೆ ತೋರಿಸ್ತಾ ಇದ್ದೀರಾ ನೀವು? ಸರ್ಕಾರದ ಮುದ್ರಾಂಕ ಶುಲ್ಕವನ್ನ ಕಟ್ಟದೇ ಇದ್ದವ್ರ ಮೇಲೆ ಯಾಕೆ ಈ ಮಮಕಾರ? ಮುದ್ರಾಂಕ ಶುಲ್ಕ ಕಟ್ಟಡ ಏರ್ಪೋರ್ಟ್ ಆಸ್ತಿ ಮುತ್ತುಗೋಲಿಗೆ ಆದೇಶ ಮಾಡಿ. ಎಸ್, ಸರ್ಕಾರ ಯಾಕೆ ಮಮಕಾರ ತೋರಿಸ್ತಾ ಇದೆ? ಮುದ್ರಾಂಕ ಶುಲ್ಕವನ್ನ ಕಟ್ಟಿಲ್ಲ ಅಂತಂದ್ರೆ ಮುಲಾಜಿಲ್ಲದೆ ಆಕ್ಷನ್ ತಗೋಬೇಕು. ಯಾಕೆ ನೀವು ಮಮಕಾರವನ್ನು ತೋರಿಸ್ತಾ ಇದ್ದೀರಾ? ನಿಯಮಗಳ ಪ್ರಕಾರ ಶೇಕಡ 0.5 ಸ್ಟ್ಯಾಂಪ್ ಡ್ಯೂಟಿ ಶುಲ್ಕವನ್ನ ಕಟ್ಟಬೇಕು. ಆದರೆ ಶುಲ್ಕ ಕಟ್ಟದ ಟೋಲ್ ಗೇಟ್ ಏರ್ಪೋರ್ಟ್ ಪ್ರಾಧಿಕಾರ ಪರ್ಸೆಂಟೇಜ್ ಪಡೆದುಕೊಂಡು ಮಮಕಾರವನ್ನ ತೋರಿಸ್ತಿದ್ಯಾ ಸರ್ಕಾರ ಅಂತ ಹೇಳಿ ಕ್ವಶನಿಗೆ ಉದ್ಭವ ಆಗ್ತಿದೆ. ಸಾರ್ವಜನಿಕ ವಲಯದಲ್ಲಿ ಅದೇ ಚರ್ಚೆ. ರಾಜ್ಯದ ಮುಖ್ಯಮಂತ್ರಿಗಳೇ ಕೂಡಲೇ ನೀವು ಎಚ್ಚೆತ್ತುಕೊಳ್ಬೇಕು. ಗ್ಯಾರಂಟಿ ಹಣವನ್ನ ಕೊಡಬೇಕು, ನೀಡಬೇಕು. ಗ್ಯಾರಂಟಿ ಯೋಜನೆಗಳನ್ನ ಫುಲ್ಫಿಲ್ ಮಾಡಬೇಕು ಅಂತಂದ್ರೆ ಎಲ್ಲೆಲ್ಲಿ ಹಣ ಸೋರಿಕೆ ಆಗ್ತಾ ಇದೆಯೋ ಅದೆಲ್ಲ ಸೋರಿಕೆನೂ ತ್ಯಾಪೆ ಹಾಕಿ ಅಂಟಿಸ್ಬೇಕಾಗುತ್ತೆ. ಆಗ ಮಾತ್ರ ಗೃಹಲಕ್ಷ್ಮಿಗೆ ಹಣ, ಲಕ್ಷ್ಮಿಯವರಿಗೆ ಸಾಕಷ್ಟು ಹಣಗಳು ಅವನ್ನೆಲ್ಲ ಕೂಡ ಕೊಡಬಹುದು. ಯುವ ನಿಧಿ ಕೊಡಬಹುದು, ಗೃಹ ಜ್ಯೋತಿ ಕೊಡಬಹುದು. ಹಣಗಳನ್ನ ಹಾಗೆ ಸೋರಿಕೆ ಮಾಡೋದನ್ನ ನೋಡ್ತಾ ಯಾಕೆ ಕೂತ್ಕೊಳ್ತಾ ಇದ್ದೀರಾ? 0.5% ಕೊಡಬೇಕಲ್ವಾ? ಯಾಕೆ ಮಮಕಾರವನ್ನ ತೋರಿಸ್ತಾ ಇದ್ದೀರಾ? ನಿಯಮದ ಪ್ರಕಾರ 0.5 ಸ್ಟ್ಯಾಂಪ್ ಡ್ಯೂಟಿ ಶುಲ್ಕವನ್ನ ಕಟ್ಟಬೇಕಲ್ವಾ? ಪರ್ಸೆಂಟೇಜ್ ಪಡೆದುಕೊಂಡು ಮಮಕಾರ ತೋರಿಸ್ತಿದ್ಯಾ ಸರ್ಕಾರ ಎನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಮುಖ್ಯಮಂತ್ರಿಗಳೇ ದಯಮಾಡಿ ಈ ಒಂದು ಸುದ್ದಿಯನ್ನ ನೀವು ನೋಡ್ಲೇಬೇಕು. ಮುದ್ರಾಂಕ ಶುಲ್ಕ ಕಟ್ಟದಂತಹ ಏರ್ಪೋರ್ಟ್ ಮೇಲೆ ಕ್ರಮವನ್ನ ಕೈಗೊಳ್ಳಬಹುದಲ್ವಾ? ಕೋಟಿ ಕೋಟಿ ಮುದ್ರಾಂಕ ಶುಲ್ಕವನ್ನ ಕಟ್ಟದ ಟೋಲ್ ಗೇಟ್ ಬಂದ್ ಮಾಡಿಸಿ, ಜನಕ್ಕೂ ಕೂಡ ಒಳ್ಳೇದಾಗುತ್ತೆ. ಸರ್ಕಾರ ಮುದ್ರಾಂಕ ಶುಲ್ಕದ ಕಟ್ಟದೇ ಇರೋರ ಮೇಲೆ ಮಮಕಾರ ಯಾಕೆ ತೋರಿಸ್ತಾ ಇದ್ದೀರಾ? ಮುದ್ರಾಂಕ ಶುಲ್ಕ ಕಟ್ಟದಂತಹ ಏರ್ಪೋರ್ಟ್ ಆಸ್ತಿ ಮುತ್ತುಗೋಲಿಗೆ ಆದೇಶವನ್ನ ನೀಡಿ. ಎಸ್, ಇದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಪ್ರತಿನಿಧಿ ಕೃಷ್ಣ ಲೈನ್ ಅಲ್ಲಿ ಇದ್ದಾರೆ. ಹಲೋ ಕೃಷ್ಣ, ಕೇಳಿಸ್ತಾ ಇದೆಯಾ ಕೃಷ್ಣ? ಎಸ್, ಈ ಒಂದು ಟೋಲ್ ಗೇಟ್ ಮಾಡ್ತಾ ಇದ್ದಂತಹ ಅವ್ಯವಹಾರಗಳು ಮುಖ್ಯಮಂತ್ರಿಗಳಿಗೆ ಯಾಕೆ ಹೋಗಿ ಮುಟ್ತಾ ಇಲ್ಲ? ಅವ್ರು ಯಾಕೆ ಆದೇಶವನ್ನ ಕೊಡ್ತಾ ಇಲ್ಲ? ರಾಜ್ಯದಲ್ಲಿ ಗ್ಯಾರಂಟಿ ಸರ್ಕಾರ ಗ್ಯಾರಂಟಿಗಳನ್ನ ಜಾರಿ ಮಾಡಿದೆ. ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಸರ್ಕಾರ ಪರದಾಡಬೇಕಾದ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇದೆ. ಒಂದ್ ಕಡೆ ರಾಜ್ಯದ ಸರ್ಕಾರಿ ಇಲಾಖೆಗಳಿಂದ ಸರ್ಕಾರಕ್ಕೆ ಬರಬೇಕಾದಂತ ಆದಾಯ ಸಮರ್ಪಕವಾಗಿ ಕೂಡ ಬರ್ತಾ ಇಲ್ಲ. ಹೀಗಾಗಿ ಕಳೆದ 2024-25ನೇ ಸಾಲಿನಲ್ಲೂ ಕೂಡ ಸಾಕಷ್ಟು ಹಣ ಕೂಡ ಸಮರ್ಪಕವಾಗಿ ಕೂಡ ಬಂದಿಲ್ಲ. ಹೀಗಾಗಿ ಸರ್ಕಾರಕ್ಕೆ ಹಣದ ಮೂಲಗಳಿದ್ರೂ ಕೂಡ ಸರ್ಕಾರದ ಹಣದ ಮೂಲಗಳಿಂದ ಸಾಕಷ್ಟು ರೀತಿಯಲ್ಲಿ ಹಣವನ್ನ ಕಲೆಕ್ಟ್ ಮಾಡುವಂತ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಯಾಕಂದ್ರೆ ಸರ್ಕಾರವೇ ನಿಯಮವನ್ನ ಕೂಡ ಮಾಡಿದೆ. ಯಾರು ಹೊಸದಾಗಿ ನಿಯಮಗಳನ್ನ ಮಾಡ್ತಾರೋ ಅದರಲ್ಲಿ ಶೇಕಡ 0.5 ಮುದ್ರಾಂಕವನ್ನ ಶುಲ್ಕ ಕಟ್ಟಬೇಕಂತ ಸರ್ಕಾರವೇ ನಿಯಮವನ್ನ ಕೂಡ ಮಾಡಿದೆ. ಆದ್ರೆ ಸರ್ಕಾರದ ನಿಯಮದ ಪ್ರಕಾರ ಸಾಕಷ್ಟು ಕಂಪನಿಗಳೇನಿವೆ ಅದು ಸರಿಯಾದಂತ ರೀತಿಯಲ್ಲಿ ಸಮರ್ಪಕವಾದಂತ ರೀತಿಯಲ್ಲಿ ಮುದ್ರಾಂಕವನ್ನ ಶುಲ್ಕವನ್ನ ಕಟ್ತಾ ಇಲ್ಲಂತ ಸರ್ಕಾರ ಕೊಟ್ಟಿರುವಂತಹ ಅಂಕಿಅಂಶಗಳಲ್ಲಿ ಕೂಡ ಬಹಿರಂಗ ಕೂಡ ಆಗಿದೆ. ಯಾಕಂದ್ರೆ ಟೋಲ್ ಪ್ಲಾಜಾಗಳಿವೆ, ರಾಜ್ಯಾದ್ಯಂತ ಸಾಕಷ್ಟು ಟೋಲ್ ಪ್ಲಾಜಾಗಳಿವೆ. ಆ ಟೋಲ್ ಪ್ಲಾಜಾ ದೀರ್ಘಾವಧಿಯ ಮುದ್ರಾಂಕವನ್ನ ಶುಲ್ಕವನ್ನ ಕೂಡ ಕಟ್ಟಬೇಕು. ಅಂದ್ರೆ 0.5% ಮುದ್ರಾಂಕ ಶುಲ್ಕವನ್ನ ಕೂಡ ಕಟ್ಟಬೇಕು. ಆದ್ರೆ ಆರಂಭದ ದಿನಗಳಿಂದಲೂ ಕೂಡ ಮುದ್ರಾಂಕ ಶುಲ್ಕವನ್ನ ಕಟ್ಟುವಂತ ಪ್ರಯತ್ನವನ್ನ ರಾಜ್ಯದಲ್ಲಿರುವಂತಹ ಬಹುತೇಕ ಟೋಲ್ ಪ್ಲಾಜಾಗಳು ಕೂಡ ಮಾಡಿಲ್ಲ. ಕೇವಲ ಟೋಲ್ ಪ್ಲಾಜಾಗಳು ಮಾತ್ರ ಅಲ್ಲ, ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವೂ ಕೂಡ ಟೋಲ್ ಪ್ಲಾಜಾವನ್ನ ಕಟ್ಟುವಂತ ಮಾತ್ರ ಅಲ್ಲ,
ಬೆಂಗಳೂರಿನ ಏರ್ಪೋರ್ಟ್ ಕೂಡ ಆ ಮುದ್ರಾಂಕ ಶುಲ್ಕವನ್ನ ಕಟ್ಟುವಂತ ಪ್ರಯತ್ನವನ್ನ ಕೂಡ ಮಾಡಿಲ್ಲ. ಒಂದ್ ಕಡೆ ಕೆಲವು ಜಿಲ್ಲಾ ನೋಂದಣಾಧಿಕಾರಿಗಳು ನೀವು ಕಟ್ಟಬೇಕಾದಂತ ಮುದ್ರಾಂಕವನ್ನ ಶುಲ್ಕವನ್ನ ಕಟ್ಟಿ ಅಂತ ಹಲವಾರು ಬಾರಿ ನೋಟಿಸ್ ಅನ್ನ ಕೊಡುವಂತ ಪ್ರಯತ್ನವನ್ನ ಮಾಡಿದ್ರೆ, ಮನವಿಯನ್ನ ಪತ್ರಗಳನ್ನ ಕೂಡ ಕೊಟ್ಟಿದ್ರೆ, ಆದ್ರೆ ಕೋಟ್ಯಾಂತರ ರೂಪಾಯಿ ಹಣವನ್ನ ಕಟ್ಟುವಂತ ಪ್ರಯತ್ನವನ್ನ ಬೆಂಗಳೂರಿನ ಏರ್ಪೋರ್ಟ್ ಕೂಡ ಮಾಡಿಲ್ಲ. ಹೀಗಾಗಿ ಏರ್ಪೋರ್ಟ್ ಪ್ರಾಧಿಕಾರಕ್ಕೆ ಜಿಲ್ಲಾ ನೋಂದಣಾಧಿಕಾರಿಗಳು ಪತ್ರವನ್ನ ಕೂಡ ಬರೆದಿದ್ದಾರೆ. ಕೂಡಲೇ ನೀವು ಕಟ್ಟಬೇಕಾದಂತ ಮುದ್ರಾಂಕ ಶುಲ್ಕವನ್ನ ಕಟ್ಟಿ ಅಂತ ಪಾವತಿ ಮಾಡಿ ಅಂತ ಕೋಟ್ಯಾಂತರ ರೂಪಾಯಿ ಹಣವನ್ನ ಪಾವತಿ ಮಾಡಿ ಅಂತ ಮನವಿಯನ್ನು ಕೂಡ ಮಾಡಿದ್ದಾರೆ. ಯಾಕಂದ್ರೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಸರಿಸುಮಾರು 100 ಕೋಟಿಗಿಂತ ಹೆಚ್ಚು ಮುದ್ರಾಂಕ ಹಣ ಕೂಡ ಬರಬೇಕಾಗಿದೆ. ಜೊತೆಗೆ ಏರ್ಪೋರ್ಟ್ ಮಾತ್ರ ಅಲ್ಲದ ಟೋಲ್ ಪ್ಲಾಜಾಗಳಿಂದ ಸರಿಸುಮಾರು 700 800 ಕೋಟಿ ಹಣವನ್ನ ಕೂಡ ಮುದ್ರಾಂಕ ಶುಲ್ಕದಿಂದ ಕೂಡ ಬರಬೇಕಾಗಿದೆ. ಹೀಗಾಗಿ ಸರ್ಕಾರ ಯಾಕೆ ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಹಣ ಬಾಕಿ ಉಳಿಸ್ಕೊಂಡ್ರು ಕೂಡ ಯಾಕೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿಲ್ಲ? ಯಾಕಂದ್ರೆ ಸರ್ಕಾರದ ನಡೆಗೆ ಸಂಬಂಧಪಟ್ಟಂತೆ ಕೆಲವು ಕಡೆ ಸಾಕಷ್ಟು ಅನುಮಾನ ಕೂಡ ವ್ಯಕ್ತ ಆಗ್ತಾ ಇದೆ. ಯಾಕಂದ್ರೆ ದೀರ್ಘಾವಧಿಯ ಮುದ್ರಾಂಕ ಶುಲ್ಕವನ್ನ ಕಟ್ಟಿ ಅಂತ ಸರ್ಕಾರ ನಿಯಮವನ್ನು ಮಾಡಿದ್ರು ಸಹ ಸರ್ಕಾರ ಯಾಕೆ ಅವರ ಮೇಲೆ ಮಮಕಾರವನ್ನು ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಹೀಗಾಗಿ ಸರ್ಕಾರ ಕೂಡ ಎಚ್ಚೆತ್ಕೊಳ್ಬೇಕಾಗಿದೆ. ಕೂಡಲೇ ಮುಖ್ಯಮಂತ್ರಿಗಳು ಕೂಡ ಎಚ್ಚೆತ್ಕೊಳ್ಬೇಕಾಗಿದೆ. ಯಾರು ಮುದ್ರಾಂಕ ಶುಲ್ಕವನ್ನ ಸಮರ್ಪಕವಾಗಿ ಕಟ್ತಾ ಇಲ್ಲ ಅವರ ಮೇಲೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಸರ್ಕಾರ ಮತ್ತು ಸಿಎಂ ಸಿದ್ದರಾಮಯ್ಯ ಕೂಡ ಆದೇಶವನ್ನು ಕೂಡ ಮಾಡಬೇಕಾಗಿದೆ. ಯಾಕಂದ್ರೆ ಕಳೆದ 2 ವರ್ಷದಿಂದ ರಾಜ್ಯದಲ್ಲಿ ಗ್ಯಾರಂಟಿ ಕೂಡ ಅನುಷ್ಠಾನ ಆಗಿದೆ. ಗ್ಯಾರಂಟಿಗಳಿಗೆ ಹಣ ಹೊಂದಿಸೋಕೆ ಸರ್ಕಾರಕ್ಕೆ ಸಾಕಷ್ಟು ಸವಾಲಾಗಿರುವಂತಹ ಸಂದರ್ಭದಲ್ಲಿ ಇಷ್ಟು ಕೋಟ್ಯಾಂತರ ರೂಪಾಯಿ ಅಂದ್ರೆ ಸಾವಿರಾರು ಕೋಟಿ ಹಣ ಮುದ್ರಾಂಕ ಶುಲ್ಕದಿಂದ ಬರಬೇಕಾದಂತ ಸಂದರ್ಭದಲ್ಲಿ ಯಾಕೆ ಸರ್ಕಾರ ಒಂದ್ ಕಡೆ ಏರ್ಪೋರ್ಟ್ ಮತ್ತೆ ಟೋಲ್ ಪ್ಲಾಜಾಗಳಿಂದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ತೆಗೆದುಕೊಳ್ಳಬೇಕಾಗಿದೆ. ಜೊತೆಗೆ ಏರ್ಪೋರ್ಟ್ ಪ್ರಾಧಿಕಾರ ಏನಿದೆ ಅದಕ್ಕೂ ಕೂಡ ಡೈರೆಕ್ಷನ್ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮಾಡಬೇಕಾಗಿದೆ. ಹೀಗಾಗಿ ಒಂದು ವೇಳೆ ಈ ಒಂದು ಮೂಲಗಳಿಂದ ಹಣವನ್ನು ಸಂಗ್ರಹ ಮಾಡಿದ್ರೆ ಬಹುಶಃ ಗ್ಯಾರಂಟಿಗಳಿಗೆ ಯಾವುದೇ ಹಣವನ್ನು ಉಳಿಸೋಕೆ ಸರ್ಕಾರ ಕೂಡ ಪರದಾಡಬೇಕಾದ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಯಾಕಂದ್ರೆ ಕೆಲ ದಿನಗಳ ಹಿಂದೆ ಸರ್ಕಾರ ಬಸ್ ದರವನ್ನು ಕೂಡ ಹೆಚ್ಚಳ ಮಾಡಿದರೆ, ಹಾಲ್ ದರ ಹೆಚ್ಚಳ ಮಾಡಿದರೆ, ಮೆಟ್ರೋ ದರವನ್ನ ಹೆಚ್ಚಳ ಮಾಡಿದರೆ. ಆದ್ರೆ ಸರ್ಕಾರಕ್ಕೆ ಬರಬೇಕಾದಂತ ಮೂಲಗಳಿಂದ ಹಣವನ್ನ ಕಲೆಕ್ಟ್ ಮಾಡಕ್ಕೆ ಸರ್ಕಾರ ಬೇರೆ ಬೇರೆ ಮೂಲಗಳಿಂದ ಜನರ ಮೇಲೆ ಹೊರೆ ಹಾಕುವಂತ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇರುವಂತದ್ದು. ಓಕೆ ಕೃಷ್ಣ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.